ಬಿಟ್ಟು ಹೋದ ಹೃದಯಕ್ಕಿಂತ ಬಿಟ್ಟು ಕೊಟ್ಟ ಹೃದಯ ದೊಡ್ಡದು. ಓಟಿ ಒರಿಜಿನಲ್ ಚಾಯ್ಸ್ ಕಿಂತ ಐಬಿ ದೊಡ್ಡದು. ಪ್ರೋಗ್ರಾಮ್ ಎಲ್ಲೈತೆ ಅನ್ನೋದ ತಿಳಿವಲ್ದ, ಲೊಕೇಶನ್ದಾಗ ತೋರ್ಸವಲ್ದ. 400-500 ಮೀಟರ್ ಓಡ್ಕೊಂತ ಬಂದೇನಿ ಇಲ್ಲಿ ಮಠ. ಯವ್ವ ಇದು ಇಂಡಿ ತಾಲೂಕು ತಿಂಡಿ ಕಾರ್ಯಕ್ರಮ ಇರ್ತಾವ, ಹುಷಾರಿರು. ಅದಕ್ಕ ನಾನು ತಿಂಡಿಲಿ ಹೊಡ್ಕೊಂತ ಬಂದೇನಿ ಇಲ್ಲಿ. ಬರೇ ಸಿಂಹ ಇದ್ದಂಗ. ಸಿಂಹ ಡಬಲ್ ಸಿಂಹ ಸಿಂಗಲ್ ಸಿಂಹ ಕಾಡ್ನ್ಯಾಗ ಓಡಾಡ್ತೈತಲ್ಲ ಓ ಜಿಯೋ ಏರ್ಟೆಲ್ ಕಾರ್ಡ್ನಾಗ ಹೆಂಗಿರ್ತದ ಸಿಂಹದ ಅದ ಅವು ಅಂತ ಓ ನಿಮ್ ಕಡೆ ಅವು ಮಾಡ್ತಾವ್ ಸಿಂಹ, ನಮ್ ಕಡೆ ಹಂದಿ ಮಾಡ್ತಾವ ಊರ ದಂಡ್ಯಾಗ ನೋಡ್ರಿ. ಹಾ ಬರೀ ಗಂಡ್ ಮಕ್ಳದ ಅಷ್ಟೇ ಸೌಂಡ್ ಕೇಳಾತೈತ್ರಿ. ಲೈಟ್ ಉಳಾರಿ ಕೈಯಾಗ ಸಿಕ್ಕ ಸತ್ತು ಅಲ್ಲಿ ಚಪ್ಪಾಳಿ ಹೊಡ್ರಿ ಅವು. ನೀವ್ ಹಿಂಗ್ ಸಪ್ಕೊಂತ್ರಿ ಇವ್ ಇನ್ನ ಅಸಹ್ಯ ಮಾಡ್ತಾನ ನಮ್ಗ. ಹುಡುಗಿಯಾರು ಇರ್ತಾರ ಬಹಳ ಜನ, ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಮಾಡೋದೆಲ್ಲ ಅವ್ರು ಬರೀ ಪ್ಯಾಶನ್. ಇವ್ರಿಗೆ ಏನು ಗೊತ್ತ್ರಿ, ನಮ್ಮಂತ ಹುಡುಗರಿಗೆ ಆಗೋ ಟೆನ್ಷನ್. ಯಾಕೆ ಟೆನ್ಷನ್ ಆಗ್ಬೇಕು ನಿಮ್ಗ ನಮ್ಮನ್ ನೋಡಿದ್ರ? ಅಲ್ಲ ನಿಮ್ಮ ಬ್ಯೂಟಿ, ನಿಮ್ಮ ಮೇಕಪ್ ನೋಡಿ ಎಷ್ಟೋ ಬ್ರೇಕಪ್ ಆಗಿ ಹೋಗ್ಯಾವ ಲವ್ ಸ್ಟೋರಿಗಳು. ಏನ್ ತಪ್ಪು? ಹುಡುಗ್ಯಾರ ಅಂದ್ರ ಮೇಕಪ್, ಮೇಕಪ್ ಅಂದ್ರ ಹುಡುಗ್ಯಾರ. ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವಂತ. ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವಂತ. ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೊರಗೆ ಬರ್ತಾವಂತ. ನಮ್ಮ ಹುಡುಗರು ಜೋರಾದ ಚಪ್ಪಾಳೆ. ಹೌದಾ? ಬಾರ್ನ್ಯಾಗ ಇಲಿ ಹೋದ್ರು ಹುಲಿ ಹಾಕಾವಂತ. ಅದ ಹುಲಿ ಮನಿಗ್ ಹೋದ್ರು ಮತ್ ವಾಪಸ್ ಇಲಿನ ಆಗ್ಬೇಕು ಹೆಂಡತಿ ಮುಂದ. ಹೌದಿಲ್ರಿ? ಯಾರಿಗೆ ಎಷ್ಟೆಷ್ಟು ದೇವಸ್ಥಾನ ಹುಡುಕ್ಯಾಡ ದೇವ್ರ ಕಾಣಿಸೋದು ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರ ನಮ್ಮ ಹುಡುಗರು ಪ್ಯಾಕ್ ಮ್ಯಾಗ ಪ್ಯಾಕ್ 3 ಕ್ವಾರ್ಟರ್ ಹಾಕಿದ್ರ ಸಾಕು, ಎಲ್ಲಾ ದೇವ್ರುಗಳ ಮುಂದೆ ಬಂದ್ ಕುಂದಿರ್ತಾವ್ರಿ. ಮ್ಯಾಗ ಸ್ನಾಕ್ಸ್ ಬೇಕೇನಂತ ಕೇಳ್ತಾವ ನಮ್ ಹಂಗೆ ದೇವ್ರುಗಳು. ನೋಡ ನೀ ಅವಾಗಿಂದ ನೋಡತ್ತ ನೀ ಬರೇ ಹೆಣ್ಮಕ್ಳನ್ನ ಟೀಸ್ ಮಾಡುದ ಆತ. ಪಕ್ಕ ಅಪೋಸಿಟ್. ಹೆಣ್ಣು ಅಂದ್ರೆ ಶಕ್ತಿ. ಓ ಶಕ್ತಿ. ಹೌದು, ಹೆಣ್ಣನ್ನ ಭೂಮಿ ತಾಯಿ ಹೋಲಿಸ್ತಾರೋ. ಓ ಮತ್ತ ಹೆಣ್ಣಂದ್ರ ಪ್ರಕೃತಿ. ಮತ್ತ ನೀ ಉಸಿರಾಡೋ ಗಾಳಿ ಒಳಗ ಹೆಣ್ಣದಾಳು. ಹೆಣ್ಣಂದ್ರ ಲಕ್ಷ್ಮಿ. ನೀ ಏನ್ ಕಾರ್ಯಕ್ರಮ ಮುಗಿಸಿ ನೋಡ್ ತಗೊಂಡ್ ಹೋಗಿಯಲ್ಲ, ಅದಕ್ ಕೂಡ ಲಕ್ಷ್ಮಿ ಅಂತಾರ ಹೊರತು ನಾರಾಯಣ ಅನ್ನಂಗಿಲ್ಲ. ಓ ಲಕ್ಷ್ಮಿ. ಹೌದು, ನೀನ್ ವಿಚಾರದೊಳಗೆ ಹೆಣ್ಮಕ್ಳು ಒಟ್ಟು ಲಕ್ಷ್ಮಿ ಹೆಚ್ಚ. ಹೌದು. ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಕೂತಾನ, ಮರ್ಯಾಕ್ ಹೋಗ್ಬೇಡ. ನಮ್ಮ ಅಪ್ಪ ಇಲ್ಲ ಅಂದ್ರೆ ನಿಮ್ಮ ಅವನ ಆಟ ಏನು ನಡೆಯಂಗಿಲ್ಲ. ಆಹಾ, ಏನ್ ಚಂದ ಕ್ಯಾಕಿ ಹೊಡಿತಿರಪ್ಪ. ನಾವ್ ಹೆಣ್ಣಿಲ್ಲದೆ ನಿಮ್ ಜೀವನ ಆಗ್ತೈತೇನು? ಪಕ್ಕ ಸಣ್ಣ ಹುಡುಗಿ. ಅಲ್ಲ, ಒಂದ್ ಹೆಣ್ಣು ಹಡಿಲಿಲ್ಲ ಅಂತಂದ್ರೆ ನೀ ಹೆಂಗ್ ಹೊರಗ್ ಬರ್ತಿದ್ದಿ, ಇಷ್ಟ ಹೆಂಗ್ ಮಾತಾಡ್ತಿದ್ದಿ? ಓ ಹೆಣ್ಣು ಹಡಿಲಿಲ್ಲ ಅಂದ್ರೆ ನೀ ಹೆಂಗ್ ಬರ್ತಿದ್ದಿ? ಹೌದು, ನಿನ್ನ ಜನ್ಮ ಕೊಟ್ಟ ತಾಯಿ ಇನ್ನೊಬ್ಳು ಹೆಣ್ಣು. ಆಯ್ತು, ನಿಮ್ಮ ಅವನ ನಮ್ಮ ಅಪ್ಪ ಇಲ್ಲದೆ ನಿಮ್ಮ ಅವ್ ಹೊಡಿತಾಳ. ಅದನ್ನ ಕೊಡು ಮೊದಲು ಉತ್ತರ. ಎಲ್ಲಿ ತೆಗದಿ ಕಾಲದಿ ಅದು. ಹಾ ನೋಡಲಿ ನಮ್ಮ ಪಿ ಕೆ ಬಾಸ್. ಅಲ್ಲ ಇದು ನಿಮ್ಮ ಅವ್ ನೀವ್ ಹಿಡಿಸೋದಿದ್ರು ನಾಯಕ್ 20,000 ಹಾಡ ಬರಿತಿದ್ದೆ ಅಂತ ಹೇಳಕತ್ತ ನನ್ನ. ಹೌದ್ ಹೌದ್ ಹೌದ್, ದೊಡ್ಡ ಸುದ್ದು ಸೂರಿಮ ಬರೆದ್ ಬಿಡ್ತಾನ 20,000 ಹಾಡು ಹೆಂಗಾರ ನಮ್ಮ ಮ್ಯಾಲ. ಬರ್ಲಿ ಜೋರಾದ ಚಪ್ಪ. ಇನ್ನೊಂದೇನಂದ್ರ ಬರೇ ಫೀಲಿಂಗ ಬರ್ದಾನು ತಾನ. ಸುಮ್ನೆ ಫೀಲಿಂಗ್ ಮಾಡ್ಕೊತಾನು, ಫೀಲಿಂಗ್ ಬರಿತಾನು, ಮತ್ ನಮ್ಮ ಮ್ಯಾಲ ಹಾಕ್ತಾನ. ಸುಮ್ನೆ ಯಾರು ಬರಂಗಿಲ್ಲ. ನಿಮ್ಮ ಅವ್ನು ನೀವು ಕೈ ಕೊಟ್ಟು ಹೋಗಿದ ಕೈ ಇಟ್ಟೆಲ್ಲ ಹಾಡುಗಳು ಬರ್ತಾವ. ನೀವು ನಿಯತ್ಲಿ ಇದ್ರ ಹಾಡುಗಳು ಇಷ್ಟಾಗ ಭೂಮಿ ಮ್ಯಾಗ ಬರ್ತಿದ್ದು. ಒಂದ್ ಕೆಲಸ ಕೇಳ್ರಿ, ಬಿಟ್ಟು ಹೋದ ಹುಡುಗಿಯರು ನಿಮಗೆ ಇಟ್ಟು ಸೊಕ್ಕಿರ್ಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಕಳ ನಾವೇಡು ತಿಂಡಿಲಿ ಮೆರಿಬಾರ್ದು. ಹೌದಪ್ಪ, 8 ಮಂದಿನ ಬಿಟ್ಟು ಕೊಟ್ಟಿ. ಏನ್ ಮಾಡೋದು? ಅಕ್ಕ ಹೋದ್ರ ತಂಗಿ ಸಿಗತಾಳ, ಟೆನ್ಷನ್ ಆಗ್ಬೇಡ್ರಿ, ಲವ್ ಮಾಡಂಗ ಮಾಡ್ರಿ. ಆ ಕಿತ್ತೋಗಿರೋ ಹೃದಯದಾಗ 8 ಮಂದಿನ ಇಟ್ಕೊಂಡು ಪೂಜೆ ಮಾಡಿ. ನಿಮ್ಮಂತವ್ರು ಇದ್ರಾಗ ಬರಾಕ ಕಾರಣ ನಾವೆಲ್ಲ ಹಿಂದಿನೆಲ್ಲ ಅಳಗಲ್ಲ ಹೋಗ್ಯಾವ ನಾವು. ಇವ್ರು ಹುಡುಗರು ಹೆಂಗ್ ಗೊತ್ತನರಿ? ಅಲ್ಲ, ಡೈಲಾಗ್ ಮರತ್ ನೀನ ಗಪ್ಪಿರ್, ನೀ ಮಾತಾಡಿಸ್ಬೇಡ. ಈ ಹುಡುಗರು ಹೆಂಗಂತಂದ್ರ ಎಲ್ಲಾ ಕಡೆ ನೆಟ್ವರ್ಕ್ ಹುಡ್ಕೊಂಡ್ ಹೋಗ್ತಾರೋ. ಇದು ನೆಟ್ವರ್ಕ್ ಬಿಟ್ಟು ಮತ್ತೊಂದ್ ನೆಟ್ವರ್ಕ್ ಬೇಕು ಇವ್ರಿಗೆ. ಮನ್ಯಾಗ ಸರಿಯಾಗಿ ನಮ್ಮ ಮೊಬೈಲ್ಗಳಿಗೆ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರ, ಮನ್ಯಾಗ ಹೆಣ್ಮಕ್ಳು ಸರಿಯಾಗಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಹೊರಗೆ ನಾವು ಕೊಂಬಿನೂ ಹತ್ತೇವಿ, ಆಮೇಲೆ ಗಿಡನೂ ಹತ್ತೇವಿ. ಬಾಳ ಹಾರಾಡ್ಬೇಡ. ಹೆಣ್ ಅಂತಂದ್ರ ಸಿಂಹ ಇದ್ದಂಗ. ಸಿಂಹ ಡಬಲ್ ಸಿಂಹ ಸಿಂಗಲ್ ಸಿಂಹ ಕಾಡ್ನ್ಯಾಗ ಓಡಾಡ್ತೈತಲ್ಲ. ಜಿಯೋ ಏರ್ಟೆಲ್ ಕಾರ್ಡ್ನಾಗ ಹೆಂಗಿರ್ತದ ಸಿಂಹದ ಅದ ಅವು ಅಂತ. ಓ ನಿಮ್ ಕಡೆ ಅವು ಮಾಡ್ತಾವ್ ಸಿಂಹ, ನಮ್ ಕಡೆ ಹಂದಿ ಮಾಡ್ತಾವ ಊರ ದಂಡ್ಯಾಗ. ನಮ್ ಕಡೆ ಹಂದಿ ತಂದಿ ಅಂತಾರ ನಿಮ್ಮಂತವ್ರಿಗೆ, ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಹಾಡ ಹಾಕಿ ಹೊಡಿತಾರ ನನಗೆ ಇನ್ನೊಂದ್ ಸ್ವಲ್ಪ ಲೇಟ್. ನನಗ್ ಡೈಲಾಗ್ ಅಷ್ಟೇ ಹೇಳ್ಕೊಟ್ಟನ್ರಿ, ಅದ್ರ ಮುಂದೆ ಬರೋದಿಲ್ಲ. ಬರ್ಲಿ, ನಮಗೆ ಇನ್ನೊಂದು ಮಾತು ಗೊತ್ತೇನ? ಬಿಟ್ಟು ಹೋದ ಹೃದಯಕ್ಕಿಂತ ಬಿಟ್ಟು ಕೊಟ್ಟ ಹೃದಯ ದೊಡ್ಡದು. ಓಟಿ ಒರಿಜಿನಲ್ ಚಾಯ್ಸ್ ಕಿಂತ ಐಬಿ ದೊಡ್ಡದು. ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಪಿ ಕೆ ಬಾಸ್. ಪ್ಲೇ. ಏನ್ರಿಪ್ಪ ಪ್ರೋಗ್ರಾಮ್ ಎಲ್ಲೈತೆ ಅನ್ನೋದ ತಿಳಿವಲ್ದ, ಲೊಕೇಶನ್ದಾಗ ತೋರ್ಸವಲ್ದ. 400-500 ಮೀಟರ್ ಓಡ್ಕೊಂತ ಬಂದೇನಿ ಇಲ್ಲಿ ಮಠ. ಯವ್ವ ಇದು ಇಂಡಿ ತಾಲೂಕು ತಿಂಡಿ ಕಾರ್ಯಕ್ರಮ ಇರ್ತಾವ, ಹುಷಾರಿರು. ಅದಕ್ಕ ನಾನು ತಿಂಡಿಲಿ ಹೊಡ್ಕೊಂತ ಬಂದೇನಿ ಇಲ್ಲಿ. ಬರೇ ಹುಡುಗರಿಗೆ ಕೈ ಮಾಡಿ ಕೇಳೋದು ಬೇಡ. ನಿಮ್ಮ ಅವುಗಳದಾರ ಹೊಡಸ್ ನೋಡೋನ್ ಚಪ್ಪಾಳೆ ಅವ್ರಿಗೆ. ನಮ್ಮ ಅವುಗಳು ಕಾಣತೇ ಇಲ್ಲ, ಒಂಚೂರು ಚಪ್ಪಾಳೆ ಹೊಡೆದ್ರೆ ಕಾಣ್ತಾರೇನೋ. ಯವ್ವ ಸೇಮ್ ರೊಟ್ಟಿ ಬಡ್ದಂಗ್ ಬಡಿತೀರಲ್ಲ. ದಯವಿಟ್ಟು ನನ್ ಮರ್ಯಾದೆ ಕೇಳಕ್ ಹೋಗ್ಬಿಡ್ರಿ, ಜೋರಾಗಿ ಚಪ್ಪಾಳೆ ತಟ್ರಿ ನೋಡೋಣ.
ಸಾಕ್ ಬಿಡ್ರಿ ನಾಳೆ ರೊಟ್ಟಿ ಬಡಿದೋ ದಿನ. ಇರ್ಲಿ ಬರೇ ನಮ್ ಹೆಣ್ಮಕ್ಳ ಬಗ್ಗೆ ಅನ್ಗುಸದ ಆತ. ನಾನು ಅಲ್ಲಿಂದ ಕೇಳ್ಕೊಂತ ಬರಾಕತ್ತೀನಿ. ಬರೇ ಹಂಗಾತ್ ಹಿಂಗಾತ್ ಬರೇ ಗಂಡ್ ಮಕ್ಳನ್ನ ಹೋಗಿ ಮಾತಾಡ್ತಿ. ಯಾಕ ನಮ್ ಹೆಣ್ಮಕ್ಳು ಎದ್ರಾಗೂ ಏನ್ ಹೆಚ್ಚಿಗೆ ಇಲ್ಲ ಅಂತ ಮಾಡಿ ಏನ್ ಬಾಳ ಮಾತಾಡ್ಬೇಡ. ನಿಮ್ಮ ಅವನು 30 ರೂಪಾಯಿ ಪೆರಿ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳೋ ನಿಮಗೆ ಇಟ್ಟು ಸೊಕ್ಕಿರ್ಬೇಕಾದ್ರ 270 ಒಂದು ಕ್ವಾರ್ಟರ್ ನೀರ್ ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು ನಮಗೆ ಇಟ್ಟು ಸೊಕ್ಕಿರ್ಬೇಡದು. ಓಕೆ ಪಾಯಿಂಟಿಗೆ ಬರ್ತಾನೆ. 270 ರೂಪಾಯಿ 70 ರೂಪಾಯಿ ಕ್ವಾರ್ಟರ್ ಹಾಕ್ಲಕ್ಕ ಕ್ವಾರ್ಟ್ರಿಗೆ ನೀರ್ ಹಾಕ್ಲಂಗ ಯಾರಿಗ್ ಗೊತ್ತಾಗ್ಲಂಗ್ ಕುಡಿತೀರಿ? ಹೆಂಡತಿ ಗೊತ್ತಲ್ಲಾರ್ದಂಗ. ಅದ ಹೆಂಡತಿ ಗೊತ್ತಾಗ್ಲಂಗ ಯಾಕೆ ಕುಡಿತಾರು? ಮನಿ ಬಾಗಲ ತೆಗಿಯಂಗಿಲ್ಲ. ಹಾ ನಾಳೆ ದಿನ ಹೊಟ್ಟೆ ಕೂಳ್ ಬೀಳಂಗಿಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ಅವ್ನು ನಿಮ್ಮ ಮ್ಯಾಗ ಯಾವತ್ತು ನಂಬಿಕೆ ಹೋಗ್ಬಿಟ್ಟ. ದೇವ್ರ ನಮ್ಗೆ ಕೈ ಕೊಟ್ಟ ನಮ್ಗೆ. ಹಾ ಕೈ ಕೊಟ್ಟ ಎಷ್ಟ್ ದಿನ ಬೇಸ್ಕೊಂಡ್ ತಿಂತೀರಿ ಕೈ ಕೊಟ್ರ? ಬರೀ ಧಾರವಾಡದ ಹುಡುಗಿ ಅದ್ಭುತವಾಗಿರುತ್ತ ಮಾತಾಡ್ತಾಳ. ಆದ್ರೂ ಹುಡುಗಿಯಾರ ಅವು ನಗತಾಳ. ಧಾರವಾಡ ಓ ಹೆಣ್ಣು ಮಗು ಗಂಡು ಮೆಟ್ಟಿದ ನಾಡು. ಶೆಡ್ಡಿಗೆ ಬಾ ಶೆಡ್ಡಿಗೆ. ಹುಬ್ಳಿ ಧಾರವಾಡಿಂದ ಬಂದೇನಿ. ಶೆಡ್ಡಿಗೆ ಅದು ಕರ್ಯಾಕ್ ಹೋಗ್ಬೇಡ. ನಮ್ಮ ಅಕ್ಕ ಬರ್ತಾಳ ಕರ್ಕೊಂಡ್ ನಡಿ. ನಿಮ್ಮ ಅಪ್ಪನ ಬೇಡ ನಿಮ್ಮ ಅವ್ನ ಕಳಿಸು. ಯಾಕ ಕುಂಟಿ ಬಿಲಿ ಆಡ್ತೇವಲ್ಲಿ. ಎಟ್ರ ಬರ್ಗೆಟ್ರ ಬೇಕ್ ನೀ? ಬರಗೆಟ್ರ ಅನ್ನಂಗಿಲ್ಲ. ಇದಕ್ಕೆ ಇಂಡಿ ತಾಲೂಕಿಗೆ ಬದಿ ಇದಕ್ಕೆ ಹದಗೆಟ್ರ ಅಂತಾರ. ಇದಕ್ಕೆ ಭಾಳ ಮಾತಾಡತ್ತೇನ್ರಿ. ಯಾವ್ರ ನಿಂದು? ಪಕ್ಕ ಬಿಜಾಪುರ. ಬಿಜಾಪುರ್. ಹಾ ಬಿಜಾಪುರದಾಗ ಗೋಲ್ ಗುಂಬಜ್ ಎದಕ್ ಕಟ್ಸ್ಯಾರ ಗೊತ್ತೈತೇನ್ರಿ? ಯಾರ್ಯಾರ? ಎಲ್ಲಾರಿಗೆ ಗೊತ್ತೈತಿ. ಎಲ್ಲಾರು ಪ್ರೀತಿ ಮಾಡದವ್ರು ಅದಾರ. ಪ್ರೀತಿ ಸಂಕೇತವಾಗಿ ಗೋಳು ಗುಮ್ಟ ಕಡಿತಾರ ಬಿಜಾಪುರದೊಳಗೆ. ಹೌದಾ? ನನ್ನ ಪ್ರಕಾರ ಅದು ಪ್ರೀತಿಯ ಸಂಕೇತ ಅಲ್ಲ. ಮತ್ತೇನದು? ಬಿಜಾಪುರದಾಗ ಗೋಲ್ ಗುಂಬಜ್ ಯಾಕೆ ಕಟ್ಸ್ಯಾರ ಅಂತಂದ್ರ ಇಂತ ನನ್ನ ಹುಚ್ಚು ಮಕ್ಕಳಿಗೆ ಒಂದ್ ಮಾತನ್ನ 7 ಸಲ ಕೂಗಿ ಹೇಳ್ಬೇಕ. ಅವಾಗ ಒಂದ್ ಮಾತಾಡ್ತಕ್ಕತಿ ಅದಕ್ಕೆ ಕಟ್ಸ್ಯಾರ. ಅಣ್ಣ ಕಲ್ಲಾಕಿ ಹೊಡ್ಯಾಕತ್ತಾಳ್ರಿ ಆಕಿ ನಮ್ಮ ಕೌದ್ಯಾಗ. ಡೈರೆಕ್ಟ್ ಕಲ್ ಹೋಗ್ಯಾತೀನಿ. ಸರಿ ಆಯ್ತು ಒಪ್ಪಗೋತೀನಿ. ಬಿಜಾಪುರದೊಳಗೆ ಯಾಕೆ ಗೋಳು ಗುಮ್ಟ ಕಡಿಸ್ಯಾರ ಅಂದ್ರ ನಮಗ್ ಒಂದು ಸಲ ಹೇಳಿದ್ರ ಅರ್ಥ ಆಗಲ್ಲ. ಅದಕ್ಕೆ ಬಿಜಾಪುರದಾಗ ಗೋಳು ಗುಮ್ಟ ಕಡಿಸ್ಯಾರ. ಆದ್ರೆ ಇವತ್ತ ತೃಪ್ತಿ ಧಾರವಾಡದಿಂದ ಬಂದಾಳ. ಧಾರವಾಡದಾಗ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತ? ಎಂತ ಹುಚ್ಚು ನನ್ನ ಮಕ್ಳು ಬಾಳ ಇರ್ತಾರ ಕಡಿಸ್ಯಾರ. ಹಾ ಬಾಳ ಹಾರಾಡಬೇಡ. ಧಾರವಾಡನ ವಿದ್ಯಾಕಾಶಿ ಅಂತ ಕರೀತಾರ್ರಿ. ಧಾರವಾಡದಾಗ ಇಲ್ಲಿಂದ ಎಷ್ಟೋ ಜನ ಮಕ್ಕಳು ಅಲ್ಲಿ ಕಲಿಯಾಕ್ ಬರ್ತಾರ. ಧಾರವಾಡದಾಗ ಬರೀ ಮೆಂಟಲ್ ಹಾಸ್ಪಿಟ್ಲ್ ಇಲ್ಲ, ಡೆಂಟಲ್ ಹಾಸ್ಪಿಟ್ಲ್ ಐತಿ. ಜಾಸ್ತಿ ಮಾತಾಡ್ರೆ ಸಣ್ಣಗ ಹಾಲು ಮುರಿದು ಕಳಿಸ್ತೀವಿ ಮಗನ. ಪುಣ್ಯ ದೈವ ನಿನಗ ಮೊನ್ನೆ ಡಾಕ್ಟರ್ ನಾನು ಹುಳುಕಾಲಕ್ಕಿಂತ 25,000 ರೂಪಾಯಿ ಕೇಳ್ಯಾರ. ಪುಗ್ಸಟಿಕ್ಕಿಂತ ಏನದಿರಿ ಬಿಜಾಪುರ ಮಂದಿ ಎಷ್ಟು ಬರ್ಗೆಟ್ರ ನೋಡ್ರಿ ಇವ್ರ. ನಗತಾಳ. ಬರಗೆಟ್ರ ಅನ್ನಂಗಿಲ್ಲ ಇದು. ಬರಗೆಟ್ರ ಅನ್ನಂಗಿಲ್ಲ ಇದು. ಮತ್ತ ಹದಗೆಟ್ರಿ ಅಂತಾರ ಇದು. ಹದಿಗೆಟ್ರ ಅಂತಾರ. ಯಾವತ್ತು ಗಂಡ ಮಕ್ಳ ಹೆಚ್ಚು ನಾವು. ಹೌದು. ನಾ ಇನ್ನ ಭಾಳ ಮಾತಾಡ್ತೇನಿ ಹೆಣ್ಮಕ್ಳ ಬಗ್ಗೆ. ಈಗ ಒಂದ್ ಸಾಂಗ್ ತರೋನ ತರ್ಲಿಲ್ಲ ಅಂದ್ರೆ ಇವ್ರು ನಾನು ಹೊಡೆದು ಕಳಿಸ್ತಾರ. ಮತ್ತ ಹೊರಗೆ ಕಳ್ಸೋದ್ರಿ. ಇನ್ನೊಂದ್ ಸ್ವಲ್ಪ ಮಳೆ ಆಗಿತ್ತಂದ್ರೆ ನೀನು ಹೆಜ್ಜೆ ಹಿಡ್ತಿದ್ದಿಲ್ಲ ಇವತ್ತು.